ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ 80ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಫ್ರೆಂಡ್ಸ್, ನಮ್ಮೊಳಗೆ ಸ್ವಾತಂತ್ರ್ಯ, ನಮ್ಮ ಹೊರಗಡೆ ಸ್ವಾತಂತ್ರ್ಯ, ಈ ಜಗತ್ತಿನೆಲ್ಲೆಡೆ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯ ಅನ್ನೋದು ಒಂಥರ ಸಂಭ್ರಮ, ಖುಷಿ ಎಲ್ಲ ಕೊಡುವಂತಹ ಪದ. ಆದರೆ ನಿಜವಾಗ್ಲೂ ನಮ್ಮೊಳಗೆ ಸ್ವಾತಂತ್ರ್ಯ ಇದೆಯಾ? ನಮ್ಮೊಳಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತೆಲ್ಲ ಸಂಸ್ಕೃತದಲ್ಲಿ ಹೇಳಿಬಿಟ್ರು. ಆದರೆ ನಮ್ಮೊಳಗಡೆ ನಿಜವಾಗಲೂ ನಮ್ಮ ಡಿಸೈರ್ಗಳು, ನಮ್ಮ ಹೊಟ್ಟೆ ಕಿಚ್ಚು, ನಮ್ಮ ಭಯ, ನಮ್ಮ ಅಹಂಕಾರ ಇವುಗಳೆಲ್ಲದರಿಂದ ಮುಕ್ತಿ ಸಿಕ್ಕಿದೆಯಾ ನಮಗೆ? ಇದನ್ನು ನಾವು ಮೊದಲೇ ಕೇಳ್ಕೋಬೇಕು. ಆನಂತರ ನಮ್ಮ ಸುತ್ತಲೂ ಇರುವವರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ನಿಂದಕರು. ಅವರು ನಮ್ಮ ಜೊತೆಗೇ ಇದ್ದು ಪ್ರತಿ ನಿಮಿಷ ನಮ್ಮ ಎಲ್ಲ ನಡೆಯನ್ನು ಆಕ್ಷೇಪಗಳು, ಪ್ರತೀಕಾರಗಳು, ಕಾಲೆಳೆಯೋದು, ಏನು ಮಾಡಿದ್ರೂ ನಿಂದೆ ಮಾಡೋದೇ. ನೀನು ಮಾಡಿದ್ದು ಸರಿಯಿಲ್ಲ, ನೀನು ಜಾತಿಯಿಂದ ಬಂದೆ, ನೀನು ಧರ್ಮದಿಂದ ಬಂದೆ, ನೀನು ಹಾಗೆ ಮಾಡಬೇಕಾಗಿತ್ತು, ನೀನು ಹೀಗೆ ಮಾಡಬೇಕಾಗಿತ್ತು, ನಿನ್ನಿಂದ ಏನೂ ಆಗಲೇ ಇಲ್ಲ, ಯು ಆರ್ ಅಟ್ಟರ್ ವೇಸ್ಟ್, ಈ ಫೀಲಿಂಗನ್ನು ಕೊಡುವಂಥವ್ರು. ಇನ್ನು ಎರಡನೇವ್ರು ಇರ್ತಾರೆ. ಅವರು ಯಾವಾಗಲೂ ನಮ್ಮ ದಾರಿಯನ್ನು, ನಮ್ಮ ಗುರಿಯನ್ನು ದಿಕ್ಕು ತಪ್ಪಿಸ್ತಾ ಇರ್ತಾರೆ. ಆ ದಿಕ್ಕು ತಪ್ಪಿಸೋದ್ರಲ್ಲಿ ನಾವು ಕಡೆ ಹೊರಟಿದ್ರೆ ಅವರು ಬಿ, ಸಿ, ಡಿ ಎಲ್ಲ ತೋರಿಸ್ತಾರೆ. ಬಾ ಅಲ್ಲಿ ಹೋಗೋಣ, ಅದು ಚೆನ್ನಾಗಿದೆ, ಇಲ್ಲಿದೆ, ಇಲ್ಲಿ ಚೆನ್ನಾಗಿದೆ. ಓಹೋ, ನಾವು ಅಂದ್ಕೊಳ್ತೀವಿ, ಆಹಾ ಎಷ್ಟು ಚೆನ್ನಾಗಿದೆ ಇವರ ಇದು. ಫಸ್ಟು ಅವ್ರ ಜೊತೆ ಆ ಗಮ್ಯ ಅವ್ರನ್ನ ತಲುಪಿಸ್ಬಿಟ್ಟು ನಾವು ಮತ್ತೊಂದು ನಮ್ಮ ಗುರಿಗೆ ಹೋಗೋಣ ಅಂತ ಅಂದ್ಕೊತೀವಿ. ಅವರು ಯಾವತ್ತೂ ಬಿ, ಸಿಗೆ ಹೋಗೋರೇ ಆಗಿರಲಿಲ್ಲ. ಅವರ ಉದ್ದೇಶ ಒಂದೇ ಆಗಿತ್ತು, ನಿಮ್ಮನ್ನು ಎನ್ನುವ ಗುರಿಯಿಂದ ದಿಕ್ಕು ತಪ್ಪಿಸಿ ನಿಮ್ಮನ್ನು ಹಿನ್ನಡೆಗೆ ಹಾಕೋದು. ಅಂಥವರಿಂದಲೂ ಎಚ್ಚರವಾಗಿರಬೇಕು, ಅವರಿಂದನೂ ಸ್ವಾತಂತ್ರ್ಯವನ್ನು ಪಡಿಬೇಕು. ಇನ್ನು ಮೂರನೇವರು, ಅವರು ಯಾವುದೇ ಕೆಲಸವನ್ನು ನೀವು ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಒಂದು ಕಲ್ಲನ್ನು ಅವರು ತೋರಿಸ್ತಾರೆ. ಅಯ್ಯೋ ಅಲ್ಲಿ ಹಾಗಾಗ್ಬಿಡುತ್ತೆ, ಇಲ್ಲಿ ಹೀಗಾಗ್ಬಿಡುತ್ತೆ,